ಹಾಯ್ ವೆಲ್ಕಮ್ ಬ್ಯಾಕ್ ಟು ನಳಿನಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಬಂದುಬಿಟ್ಟು ಡ್ರೈ ಜಾಮೂನ್ ಯಾವ ರೀತಿ ಮಾಡೋದಂತ ನೋಡೋಣ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಯಾವ ಥರ ರೆಸಿಪೀಸ್ ಬೇಕು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಆಯಿತಾ. ಈಗ ಬನ್ನಿ ಹೇಗೆ ಮಾಡೋದಂತ ನೋಡೋಣ. 5 ಏಲಕ್ಕಿ ಹಾಗೂ ಒಂದು ಚಿಕ್ಕ ಪೀಸಷ್ಟು ನಾನು ನಿಂಬೆ ಹೂಳನ್ನು ತೊಗೊಂಡಿದ್ದೀನಿ. ಅದಾದ ನಂತರ ಒಂದು ಬೌಲಷ್ಟು ಹಾಲು, ಹಸಿ ಹಾಲು ತೊಗೊಂಡಿದ್ದೀನಿ ನಾನು. ನೀವು ಕಾಯಿಸಿ ಆರಿಸಿರುವಂಥ ಹಾಲನ್ನು ಕೂಡ ತೊಗೋಬೋದು, ಇಲ್ಲಾಂದರೆ ಹಸಿ ಹಾಲನ್ನು ಕೂಡ ಹಾಕೋಬೋದು. ಅದಾದ ನಂತರ ಒಣ ಕೊಬ್ಬರಿ ತುರಿ, ಒಣ ಕೊಬ್ಬರಿನ ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡ್ರು ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಈ ಕಡೆ ಪಕ್ಕದಲ್ಲಿ ಸಕ್ಕರೆನೂ ಕೂಡ ಅಷ್ಟೇ, ಸಕ್ಕರೆ ಒಳಗೆ ನಾನು 3 ಏಲಕ್ಕಿಯನ್ನು ಹಾಕಿಬಿಟ್ಟು ಪೌಡ್ರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ನಾನು ಈ ಕಪ್ ಅಳತೆಯಲ್ಲಿ ನಾನು 2 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಾನು ತೋರಿಸಿರುವಂಥ ಜಾಮೂನ್ ಪ್ಯಾಕೆಟ್ಗೆ 2 ಕಪ್ ಸಕ್ಕರೆ ಸಾಕಾಗುತ್ತೆ. 2 ಜಾಮೂನ್ ಪ್ಯಾಕೆಟ್, ಬೈ 1 ಗೆಟ್ 1 ಫ್ರೀ MTR ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು. ಜಾಮೂನ್ ಉಂಡೆಗಳನ್ನು ಕರಿಲಿಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಬನ್ನಿ ಹೇಗೆ ಮಾಡೋದು ಪ್ರೊಸೀಜರ್ ಅಂತ ನೋಡೋಣ. ಈಗ ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ಒಳಗೆ ಜಾಮೂನ್ ಪೌಡರನ್ನು ಹಾಕಿಬಿಟ್ಟು ಹಾಲನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಜಾಮೂನ್ ಹಿಟ್ಟನ್ನು ಕಲಿಸುವಾಗ ಒಂದೇ ಸಮನಕ್ಕೆ ನೀವು ಹಾಲನ್ನೆಲ್ಲ ಹಾಕಿಬಿಟ್ಟು ಕಲಿಸ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ. ಇದು ಯಾವ ರೀತಿ ಕಲಿಸ್ಕೋಬೇಕು ಹಿಟ್ಟು ಅಂತ ಅಂದರೆ, ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಅಷ್ಟೇ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದರೆ ಕೈಗೇನು ಕೂಡ ಅಂಟಲ್ಲ, ಹಾಗಾಗಿ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕಿದ ನಂತರ ನೀಟಾಗಿ ಈ ರೀತಿಯಾಗಿ ನಾವು ನಿಧಾನಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಇದು ಮಿದಿಯೋ ಅಂತ ಅವಶ್ಯಕತೆ ಇಲ್ಲ, ಇದು ಜಾಮೂನ್ ಹಿಟ್ಟಾಗಿರೋದ್ರಿಂದ ಜಸ್ಟ್ ಸುಮ್ಮನೆ ಈ ರೀತಿ ಎಲ್ಲ ನೀಟಾಗಿ ಕಲಿಸ್ಕೊಡಿ ಅಷ್ಟೇ. ಅದಾಗದೆ ನೀಟಾಗಿ ಎಲ್ಲನೂ ಹೊಂದ್ಕೊಳ್ಳುತ್ತೆ. ಒಂದು 5 ನಿಮಿಷ ಹಿಟ್ಟನ್ನು ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ ಕಲಿಸ್ಬಿಟ್ಟು. ಅದಾದ ನಂತರ ಈ ರೀತಿಯಾಗಿ ನಾನು ಉಂಡೆಗಳನ್ನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನು ಮಾಡ್ಕೊಳ್ಳಿ. ಪಾಕದಲ್ಲಿ ಹಾಕಿದಾಗ 1 ನೆನ್ಪಿಟ್ಕೊಳ್ಳಿ, ಪಾಕದಲ್ಲಿ ಹಾಕಿದಾಗ ಇದು 1 to ಡಬಲ್ ಆಗುತ್ತೆ ಉಂಡೆಗಳು ಆಯಿತಾ. ಹಾಗಿರೋದ್ರಿಂದ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೊಳ್ಳಿ. ಮಾಡಿಟ್ಕೊಂಡಿರುವಂಥ ಜಾಮೂನ್ ಉಂಡೆಗಳನ್ನು ಕಾದಿರುವಂಥ ಬಿಸಿ ಎಣ್ಣೆಗೆ ಹಾಕಿಬಿಟ್ಟು ಕರ್ಕೊಳ್ತಾ ಇದ್ದೀನಿ. ಈಗ ಜಾಮೂನ್ ಉಂಡೆಗಳನ್ನು ಕರಿವಾಗ ಜಾಸ್ತಿ ಎಣ್ಣೆ ಬಿಸಿಯಾಗಿರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಎಣ್ಣೆನ ಕಾಯಿಸ್ಕೊಂಡು ನೀವು ಜಾಮೂನ್ ಉಂಡೆಗಳನ್ನು ಹಾಕಿಬಿಟ್ಟು ಕರ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ನೋಡ್ತಿದ್ದಂಗೆ ಜಾಮೂನ್ ಉಂಡೆಗಳ ಕಲರ್ ಕೂಡ ಚೇಂಜ್ ಆಯಿತು, ಗೋಲ್ಡನ್ ಬ್ರೌನ್ ಕಲರ್ ಬಂದಾಗಿದೆ. ಇವಾಗ ನಾನು ಇದನ್ನೆಲ್ಲ ಪ್ಲೇಟ್ಗೆ ತಕ್ಕೊಂಡು ಇವಾಗ ನಾನು ಪಾಕ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. 2 ಕಪ್ ಸಕ್ಕರೆಗೆ 2 ಕಪ್ನಷ್ಟು ನಾನು ನೀರನ್ನು ಹಾಕಿಬಿಟ್ಟು ಇವಾಗ ಗ್ಯಾಸನ್ನು ಆನ್ ಮಾಡಿಕೊಂಡು ಗ್ಯಾಸಿನ ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿನ ಜಜ್ಜಿಬಿಟ್ಟು ನಾನು ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡೆ. ಇವಾಗ ನಾನು ಇದನ್ನು ಒಂದು 8 ನಿಮಿಷಗಳ ಕಾಲ ಇದನ್ನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಪಾಕ ರೆಡಿ ಆಗ್ತಾ ಇದೆ ಆಗಲೇ. ಇವಾಗ ನಾನು ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಪಾಕ ಬಂದಿದೆನಾ ಇಲ್ಲ ಅಂತ. ಈಗ ಪಾಕ ಕೂಡ ರೆಡಿ ಆಯಿತು, ಒಂದೆಳೆ ಪಾಕ ರೆಡಿಯಾಗಿದೆ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಪೂರ್ತಿಯಾಗಿ ತಣ್ಣಗಾಗಬಾರ್ದು, ಸ್ವಲ್ಪ ಉಗುರು ಬೆಚ್ಚಗೆ ಇದ್ದ ಹಾಗೆ ಪಾಕ. ಆವಾಗ ನಾವು ಮಾಡಿಟ್ಕೊಂಡಿರುವಂಥ ಜಾಮೂನ್ ಉಂಡೆಗಳನ್ನು ಕೂಡ ನಾವು ಇದಕ್ಕೆ ಪಾಕದಲ್ಲಿ ಹಾಕ್ಕೊಂಡು ಒಂದು 5 ರಿಂದ 10 ನಿಮಿಷಗಳ ಕಾಲ ಇದನ್ನು ಉಂಡೆಗಳನ್ನು ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಪಾಕ ಸ್ವಲ್ಪ ಹೀರ್ಕೋಬೇಕು, ಜಾಮೂನ್ ಉಂಡೆಗಳೆಲ್ಲ ಸ್ವಲ್ಪ ಪಾಕ ಹೀರ್ಕೊಂಡಾದ ನಂತರ ಇದನ್ನು ಒಂದು ಪ್ಲೇಟಿಗೆ ನಾನು ತಗೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಗೆ ಸಕ್ಕರೆ ಪೌಡರ್ 2 ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಾಕದಲ್ಲಿ ನೆಂದಿರುವಂಥ ಜಾಮೂನ್ ಉಂಡೆಗಳನ್ನು ಪಕ್ಕದಲ್ಲಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಲ್ವ, ಈಗ ಒಂದೊಂದಾಗಿ ತೊಗೊಂಡು ಕೊಬ್ಬರಿ ಪುಡಿ ಹಾಗೆ ಸಕ್ಕರೆ ಪುಡಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ, ಇದರೊಳಗೆ ಈ ರೀತಿಯಾಗಿ ನಾನು ಹೊರಳಿಸ್ಕೊಳ್ತಾ ಇದ್ದೀನಿ. ಫುಲ್ ಎಲ್ಲ ಕಡೆನೂ ಅಂಟ್ಕೊಳ್ಬೇಕು ಕೊಬ್ಬರಿ ಪುಡಿ, ಈ ರೀತಿಯಾಗಿ ಹೊರಳಿಸ್ಕೊಳ್ಳಿ. ನೀವು ಈ ರೀತಿ ಸಕ್ಕರೆ ಹಾಗೆ ಒಣ ಕೊಬ್ಬರಿ ಮನೆಯಲ್ಲಿ ಮಾಡಿಲ್ಲ ಅಂದರೆ ಹೊರಗಡೆ ಮಾರ್ಕೆಟಲ್ಲಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಸಿಗುತ್ತೆ, ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ಇವಾಗ ಇದೇ ರೀತಿಯಲ್ಲಿ ಎಲ್ಲ ಉಂಡೆಗಳನ್ನು ಮಾಡಿಬಿಟ್ಟು ನಾನು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. 4-5 ದಿನಗಳ ಕಾಲ ಇದನ್ನು ಇಟ್ಬಿಟ್ಟು ಆರಾಮಾಗಿ ತಿನ್ಬೋದು. ಇವಾಗ ನೋಡ್ತಾ ಇರ್ಬೋದು, ಡ್ರೈ ಜಾಮೂನ್ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಬಾಯ್.